ಸತ್ತವರನ್ನ ಬದುಕಿಸುವಂತ ಸಂಜೀವಿನಿ ವಿದ್ಯೆಗಳಿದ್ದು, ಅನೇಕ ಕಾಯಿಲೆ ಕಸಾಲೆಗಳನ್ನ ಹಸ್ತ ಮಾತ್ರದಿಂದಲೇ, ದರ್ಶನ ಮಾತ್ರದಿಂದಲೇ, ಸ್ಪರ್ಶ ಮಾತ್ರದಿಂದಲೇ ನಿವಾರಣೆ ಮಾಡತಕ್ಕಂಥ ಮಹಾವಿದ್ಯೆಗಳಿದ್ದು, ಆ ವಿದ್ಯೆಗಳು ಯಾವಾಗ ಗೌಣವಾದವು ಅಂದ್ರೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಎನ್ನುವಂತ ಮಹಾ ಸತ್ಯದ ಮಾತುಗಳು ಹಾಳಾದು, ಯಾವಾಗ ಗುರುವಿಗೆ ಗುಟುಕು ನೀರು ಕುಡಿಸುವ ತನಕ ದೊರೆಯದಂಡ ಮುಕ್ತಿ ಅಂತ ಯಾಗ ಶುರು ಮಾಡಿದ್ರಿ, ಅವತ್ತ ಗುರು ಶಿಷ್ಯನಿಗೆ ವಿದ್ಯೆಯನ್ನ ಹೇಳ್ಕೊಡೋದನ್ನ ನಿಲ್ಲಿಸಿದ. ಆ ನಿಲ್ಲಿಸಿದಾಗ ಸತ್ತವನ್ನ ಬದುಕಿಸುವಂತ ವಿದ್ಯೆ ಹಾಳಾಯ್ತು, ಸಂಜೀವಿನಿ ವಿದ್ಯೆ ಹಾಳಾಯ್ತು, ತಂತ್ರ ವಿದ್ಯೆ ಹಾಳಾಯ್ತು, ಮಂತ್ರ ವಿದ್ಯೆ ಹಾಳಾಯ್ತು. ಭಕುತಿಯಲ್ಲಿ ಮೊರೆ ಇಡುವೆ ಮುಕುತಿಯನ್ನು ನೀಡೆ ಮಗೆ ಸನ್ನಿಧಿಗೆ ಬಂದಿರುವೆ ಶರಣು ತಾಯಿ ಶರಣು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಯಾ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಜಗದ್ಗುರು ರೇಣುಕಾಚಾರ್ಯರನ್ನು ಪ್ರಥಮಗೊಂಡು ಮಹಾಗುರು ವೀರಭದ್ರೇಶ್ವರ ಭದ್ರಕಾಳಮ್ಮನವ್ರನ್ನ ಕೃಪಾಶೀರ್ವಾದ ನಮಗೂ ಮತ್ತು ನಿಮ್ಮೆಲ್ಲರೂ ಕೂಡ ಸಿಗಲಿ ಅನ್ನುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿ ನನ್ನ ಎಲ್ಲ ಕಾಳಿಪೀಠದ ವೀಕ್ಷಕರಿಗೆ ನನ್ನ ಶರಣಾರ್ಥಿ. ಇವತ್ತು ಗುರು ಮಹಿಮೆಯ ಗುರು ಭಕ್ತರೇ ಬಲ್ಲರು, ಮೂಢ ನರರೇನು ಬಲ್ಲರು ನೋಡ ಚಂದಮಾಮ ಅಂತ. ಗುರುವಿನ ಮಹಿಮೆನ ಯಾರು ಬಲ್ಲರು ಅಂತಂದರೆ ಗುರುಭಕ್ತ ಮಾತ್ರ ಬಲ್ಲವ. ಯಾರಿಗೆ ಗುರು ಮಹಿಮೆ ಗೊತ್ತಿರಲ್ಲ, ಯಾರಿಗೆ ಗುರುವಿನ ಒಂದು ಒಡನಾಟ ಇರಲ್ಲ, ಅವನಿಗೆ ಗುರು ಮಹಿಮೆ ಗೊತ್ತಲ್ಲ. ಇವತ್ತೇನಾಗಿದೆ, ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಅನ್ನೋದು ನಾಶ ಆಗ್ತಾ ಇದೆ. ಈಗ ಶೋಕ್ತಿ ಹೆಂಗೈತೆ ಅಂದರೆ ಗುರುವಿಗೆ ಗುಟುಕು ನೀರು ಕುಡಿಸುವ ತನಕ ದೊರೆಯದಣ್ಣ ಮುಕ್ತಿ ಅಂತ, ಗುರುಗಳಿಗೆ ಗುಟುಕು ನೀರು ಕುಡಿಸೋದು. ಹಾಗಾಗಿ ನನ್ನ ಸನಾತನ ಪರಂಪರೆ ಎಷ್ಟೋ ವಿದ್ಯೆಗಳು ಸತ್ತೋಗಿದ್ದಾವೆ. ಇಲ್ಲೊಂದು ಬಹಳ ವಿಶೇಷವಾದಂಥ ವಿಚಾರ ವೀಕ್ಷಕರೇ, ಲೋಕಗಳು ಅಂತೇಳಿ ನಮ್ಮ ಪುರಾಣದಲ್ಲಿ ಉಲ್ಲೇಖಗಳಿದೆ. ಭೂಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ರಸ, ಹೀಗೆ. ಮತ್ತು ಅಷ್ಟದಿಕ್ಪಾಲಕರಿದ್ದಾರೆ, ಸೂರ್ಯನಿಂದ ಹಿಡಿದು ನಮಗಿಬ್ರಾಳೆ ಈಗ ಕಾಣ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲದನ್ನು ಕೂಡ ಹೋಗೋದಕ್ಕೆ ಈಗ ನೀವು ಹಿಂದೆ ಕೇಳ್ತಿದ್ರಿ, ಕೈಲಾಸಕ್ಕೆ ಪ್ರಯಾಣವನ್ನು ಬೆಳೆಸಿದರು. ಕೈಲಾಸ ಎಲ್ಲಿ? ನಾವೊಂದು ಅದನ್ನು ಪರ್ವತವನ್ನು ಗುರುತಿಕೊಂಡಿದ್ದೀವಿ ಅಷ್ಟೇ. ಯಾವುದು? ಈಶಾನ್ಯ ಮೂಲೆಯಲ್ಲಿ ಕೈಲಾಸ ಪರ್ವತ ಇದೆ. ಅದಕ್ಕೆ ಪೂರ್ಣವಾಗಿ ಹೋಗಿದ್ರು ಅಂತ. ಎಲ್ಲದಕ್ಕೂ ಕೂಡ ದಾರಿಗಳಿದ್ದು. ಯಾಕೆ? ಗುರುವಿಗೆ ಗುಲಾಮನಾಗ್ತಾ ದೊರೆಯದಂಡ ಮುಕ್ತಿ ಅನ್ನುವಂಥ ವಿಚಾರಕ್ಕೆ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಗುರುವಿಗೆ ಗುಟುಕು ನೀರು ಕುಡಿಸುವ ತನಕ ದೊರೆಯದಂಡ ಮುಕ್ತಿ ಅನ್ನುವಂಥದ್ದು ಈ ಕಲಿಗಾಲದಲ್ಲಿ ಆಗಿರುವಂಥ ಮಾತಿಗೆ ನಿಮ್ಮೆಲ್ಲರಿಗೂ ಹೇಳ್ತಾ ಇರ್ತಕ್ಕಂಥ ಮಾತಿದು. ಎಲ್ಲ ಸೂರ್ಯಲೋಕಕ್ಕೆ ಒಯ್ ಬಂದರು, ಚಂದ್ರನ ಲೋಕಕ್ಕೆ ಒಯ್ ಬಂದರು. ಯಾರು? ಶರಣರು ಒಯ್ ಬಂದರು. ಅನಾದಿ ಕಾಲದ ಋಷಿ ಪರಂಪರೆ ಒಯ್ ಬಂದರು ಅನ್ನೋಂಥ ವಿಚಾರವಿತ್ತು. ಅದು ಗುರುವಿನ ಮೂಲಕವೇ ಆ ವಿದ್ಯೆಗಳು ಪಾಸಾಗ್ತಾ ಇತ್ತು. ಸತ್ತವರನ್ನು ಬದುಕಿಸುವಂಥ ಸಂಜೀವಿನಿ ವಿದ್ಯೆಗಳಿದ್ದು, ಅನೇಕ ಕಾಯಿಲೆ ಕಸಾಲೆಗಳನ್ನು ಹಸ್ತ ಮಾತ್ರದಿಂದಲೇ, ದರ್ಶನ ಮಾತ್ರದಿಂದಲೇ, ಸ್ಪರ್ಶ ಮಾತ್ರದಿಂದಲೇ ನಿವಾರಣೆ ಮಾಡ್ತಕ್ಕಂಥ ಮಹಾವಿದ್ಯೆಗಳಿದ್ದು. ನೀವು ರಾಮಾಯಣ ಮಹಾಭಾರತಗಳಲ್ಲಿ ಕೇಳ್ಬೋದು. ಈಗಿನ ಬ್ರಹ್ಮೋಸ್, ಈಗಿನ ಅನೇಕ ಅಣುಬಾಂಬುಗಳನ್ನು ನಾವೇನು ಕರಿತೀವಿ, ಅವತ್ತು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು, ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಸನ್ಮೋಹನಾಸ್ತ್ರ ಅಂದರೆ ಒಂದು ಸರಿ ಪ್ರಯೋಗ ಮಾಡಿದರೆ ಸಾಕು, ಇಡೀ ಒಂದು ಆ ಸಂಕುಲ ಮೌನವಾಗಿ ಬಿದ್ದೋಗೋವಂಥದ್ದು. ಬ್ರಹ್ಮಾಸ್ತ್ರ ಒಂದು ಸರಿ ಪ್ರಯೋಗ ಮಾಡಿದರೆ ಎಂಥ ಘಟಾನುಘಟಿ ವೀರಾದಿಶೂರೆಲ್ಲ ಹಾಗೆ ಆ ಬ್ರಹ್ಮಾಸ್ತ್ರಗೆ ಒಳಪಡ್ತಿದ್ರು ಅನ್ನೋವಂಥದ್ದು. ಅದು ಎಷ್ಟು ಸತ್ಯನೋ ಅದು ಹಾಗೇ ಕ್ಯಾರಿ ಆಗ್ತಾ ಇತ್ತು, ಇಲ್ಲಿವರೆಗೂ ಹಾಗೆ ಕ್ಯಾರಿ ಆಗ್ತಾ ಇತ್ತು.
ಆ ವಿದ್ಯೆಗಳು ಯಾವಾಗ ಗೌಣವಾದವು ಅಂದರೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಅನ್ನುವಂಥ ಮಹಾ ಸತ್ಯದ ಮಾತುಗಳು ಹಾಳಾದು ಯಾವಾಗ ಗುರುವಿಗೆ ಗುಟುಕು ನೀರು ಕುಡಿಸುವ ತನಕ ದೊರೆಯದಂಡ ಮುಕ್ತಿ ಅಂತ ಯಾಗ ಶುರು ಮಾಡಿದ್ರಿ, ಅವತ್ತ ಗುರು ಶಿಷ್ಯನಿಗೆ ವಿದ್ಯೆಯನ್ನು ಹೇಳ್ಕೊಡೋದನ್ನು ನಿಲ್ಲಿಸಿದ. ಆ ನಿಲ್ಲಿಸಿದಾಗ ಸತ್ತವನ್ನು ಬದುಕಿಸುವಂಥ ವಿದ್ಯೆ ಹಾಳಾಯಿತು, ಸಂಜೀವಿನಿ ವಿದ್ಯೆ ಹಾಳಾಯಿತು, ತಂತ್ರವಿದ್ಯೆ ಹಾಳಾಯಿತು, ಮಂತ್ರವಿದ್ಯೆ ಹಾಳಾಯಿತು. ಒಂದು ಉದಾಹರಣೆ, ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಸಖತ ಓದಿರೋರಿಗೆ, ಜ್ಞಾನಿಗಳಿಗೆ ಮಾತ್ರ ತಿಳಿಯುತ್ತೆ, ಬರೀ ಸರ್ಟಿಫಿಕೇಟ್ ತಗೊಂಡಿರೋರಿಗೆ ತಿಳಿಯಲ್ಲ ಈ ಮಾತು. ನಳಂದ ವಿಶ್ವವಿದ್ಯಾನಿಲಯ ಅಂತ ಒಂದು ವಿದ್ಯಾಲಯ ಇತ್ತು. 6 ತಿಂಗಳ ಕಾಲ ಉರಿಯುತ್ತೆ ವೀಕ್ಷಕರೇ. ನನ್ನ ಸನಾತನ ಪರಂಪರೆಯ ಮಹಾವಿದ್ವತ್ತು 6 ತಿಂಗಳುಗಳ ಕಾಲ ಉರಿಯುತ್ತೆ. ನಮಗೀಗ ಸಿಕ್ಕಿರೋದು ಎಷ್ಟು ಗೊತ್ತಾ? ನಾವು ಬೆಳ್ಳಲ್ಲಿ ಹನಿ ಎದ್ದಿಬಿಟ್ಟು ಹಿಂಗೆ ಎದ್ದಿರೆ ನೀರಿಗೆ ಹನಿ ಅನುಕವಷ್ಟು ಮಾತ್ರ ಸಿಕ್ಕಿದೆ. ಆ ಸಿಕ್ಕಿರೋವಂಥ ಗುರುವಿಗೆ ಏನು ಪರಂಪರೆ ಇದೆಯಲ್ಲ, ಆ ಗುರು ಶಿಷ್ಯನಿಗೂ ಕೂಡ ಹೇಳ್ಕೊಡೋದನ್ನು ನಿಲ್ಸಾನೆ. ಯಾಕೆ ಅಂತಂದರೆ ಯಾವಾಗ ಹೇಳ್ಕೊಡ್ತಾವನ ಶಿಷ್ಯ, ಗುರು ಯಾವಾಗ ಹೇಳ್ಕೊಡ್ತಾನೆ ಶಿಷ್ಯನಿಗೆ, ಗುರುವಿಗೆ ಮತ್ತು ವಾಪಸ್ಸು. ಆ ರೀತಿಯಾದಂಥ ಪರಂಪರೆ ನಮ್ಮೊಳಗೆ ಬೆಳೆಯಕ್ಕೆ ಶುರುವಾಗಿರೋದ್ರಿಂದ ಅನೇಕ ವಿದ್ಯೆಗಳು ಗೌಣವಾಗಿ ಹೋಗಿದೆ. ಕೈಲಾಸಕ್ಕೆ ಹೋಗಿ ಬರ್ತಕ್ಕಂಥ ದಾರಿ ಮಾರ್ಗಗಳು ಹೇಳ್ಕೊಡೋಂಥ ಗುರುಗಳಿಲ್ದಂಗಾದರು. ಸೂರ್ಯಲೋಕ, ಆಂಜನೇಯ ಅದನ್ನು ಒಂದು ಹಣ್ಣು ಅಂತೇಳಿ ನುಂಗಿದಂಥದ್ದು. ಆಂಜನೇಯಿಗೆ ಗುರು ಯಾರು? ಗುರುವಿಂದಲೇ ಆಂಜನೇಯಿಗೆ ಬಂದಿದ್ದು. ಪ್ರತಿಯೊಂದು ಕೂಡ ಗುರುವಿನಿಂದಲೇ ಬಂದಂಥ ಎಲ್ಲ ವಿದ್ಯೆಗಳು ಯಾವಾಗ ಗುರುವಿಗೆ ಗುಟುಕು ನೀರು ಕುಡಿಸೋವಂಥ ಕಾಲ ಈ ಕಲಿಗಾಲ ಬಂತಲ್ಲ, ಆಗ ಈ ವಿದ್ಯೆಗಳೆಲ್ಲ ಗೌಣ ಆಗ್ತಾ ಬಂದು ಇವತ್ತು ಹಾವು ಕಡದಂಥವರಿಗೆ ಹಳ್ಳಿಯಲ್ಲಿ ಔಷಧಿ ಉಂಟು, ಹಾಸ್ಪಿಟ್ಲಿಗೆ ಹೋಗೋದೇ ಬೇಡ. ಅದನ್ನು ಯಾಕೆ ಹೇಳ್ತಾರೆ ಅಂದರೆ ಔಷಧಿ ತೋರಿಸಿ ಗುರುಗಳೇ ಅಂತ ನಾವು ಯಾರು ಕೇಳಿದರೆ ಇಲ್ಲ ಅದು ಹೆಸರು ಹೇಳೋಂಗಿಲ್ಲ, ಅದು ತೋರಿಸೋಂಗಿಲ್ಲ. ಯಾಕೆ ಹೇಳಲ್ಲ, ಯಾಕೆ ತೋರಿಸಲ್ಲ ಅಂತಂದರೆ ನೆಕ್ಸ್ಟ್ ತಿರುಮಂತ್ರಿ ಇವನಿಗೆ ಗುರುವಿಗೆ. ಅಂಥ ಕಲಿಗಾಲದಲ್ಲಿ ಮಹಾಚೇತನಿಗಳು ಅಂತ ಇರ್ತವೆ. ಚೇತನಿಗಳು ಅಂತಂದರೆ ಮಹಾ ಚೈತನ್ಯವುಳ್ಳಂಥವ್ರನ್ನ ಚೇತನಿಗಳು ಅಂತ ಕರಿತೀವಿ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಅಂಥ ಮಹಾ ಚೈತನ್ಯ ವಸ್ತು ಯಾರಿಗಾರು ಸಿಕ್ಕಿದರೆ ಅವರನ್ನು ಬಿಡಬೇಡಿ, ಅವರನ್ನು ಮಹಾ ಗುರುವಾಗಿ ಸ್ವೀಕಾರ ಮಾಡಿ. ಅಂಥ ಒಂದು ಭಾಗ್ಯ ನಮಗೆ ದೊರಕುತ್ತಲ್ಲ, ಅದು ನಮ್ಮ 7 ಜನ್ಮದ ಪುಣ್ಯ. ಗುರುವಿನ ಋಣ, ಗುರುವಿನ ಕಾರುಣ್ಯ, ಗುರುವಿನ ಆ ಒಂದು ಸ್ವಾದ, ಆ ಗುರು ಆ ವಿದ್ಯೆಯನ್ನು ಹೇಳ್ಕೊಡ್ತಾರಲ್ಲ, ಆ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಒಂದು ರೀತಿ ನೀತಿಗಳಿದೆ. ಅದೆಲ್ಲ ಪೂರ್ವ ಜನ್ಮದ ಪುಣ್ಯಗಳಿದ್ರೆ ಮಾತ್ರ ಶ್ರೇಷ್ಠ ಗುರು ದೊರಕೋದು. ಇಲ್ಲದೆ ಹೋದರೆ ಎಲ್ಲ ವೇಷಧಾರಿಗಳು ವೇಷವನ್ನು ಧರಿಸಿ ಫಲವೇನಯ್ಯ ವೇಷದಂಥ ಆಚರಣೆ ಇಲ್ಲದನ್ನಕ್ಕ, ವೇದವನ್ನು ಓದಿ ಫಲವೇನಯ್ಯ ವೇದಾಂತಿ ತಾನಾಗದನ್ನಕ್ಕ ಅನ್ನುವಂಥ ಗೋಮುಖ ವ್ಯಾಘ್ರರೇ ಇರುವಂಥದ್ದು. ಅವ್ರಿಗೇನಾದ್ರು ಶಿಷ್ಯರು ನೀವು ಆದರೆ ಅಲ್ಲಿಗೆ ಯಥಾ ರಾಜ ತಥಾ ಪ್ರಜಾ, ಯಥಾ ಗುರು ತಥಾ ಶಿಷ್ಯ, ಈ ರೀತಿಯಾಗಿ ಹೊರಟೋಗ್ತದೆ. ಇದು ನಮ್ಮ ಜೀವನದಲ್ಲಿ ಹಾಗಾಗಲಿಲ್ಲ. ನಮ್ಮ ಜೀವನದಲ್ಲಿ ಒಳ್ಳೆ ಸೌಭಾಗ್ಯವನ್ನು ತಾಯಿ ಭದ್ರಕಾಳಿ ವೀರಭದ್ರ ಸ್ವಾಮಿಯವರು ತುಂಬ ಚೆನ್ನಾಗಿ ಕೊಟ್ಟರು. ನಮಗೊಂದೊಳ್ಳೆ ಗುರು ಸಿಕ್ಕಿದ್ರು. ಆ ಗುರು ಚೈತನ್ಯ ನನಗೆ ದೊರಕಿತು. ಇಲ್ಲಿ ನನಗೆ ಮಹಾ ಸಂಕಲ್ಪ ಆಗ್ತದೆ ಸ್ವಾಮಿಯವರಿಂದ, ಇಲ್ಲಪ್ಪ ನಿನ್ನ ಒಂದು ತಂತ್ರ ಮಂತ್ರ ವಿದ್ಯೆಗಳು ಇಲ್ಲಿಗೆ ಸೀಮಿತ ಆಗಬಾರ್ದು. ನೊಂದು ಬಂದಂಥ ಬಡವರಿಗೆ, ಕಾಸಿಲ್ದನಿಗೂ ಸಮಸ್ಯೆ ಇರ್ತದೆ, ಕಾಸಿರೋನಿಗೂ ಇರುತ್ತೆ. ಕಾಸು ದುಡ್ಡು ಅನ್ನೋವಂಥದ್ದಕ್ಕೆ ಆಮಿಷಕ್ಕೆ ಹೋಗಬೇಡ, ಎಲ್ಲವನ್ನು ಹೊಂದಿಸಿ. ಇದನ್ನೆಲ್ಲ ಎಂಥ ನೀನು ಮೇಧಾವಿ ಆದರೂ ದ್ರೋಣಾಚಾರ್ಯ ಬರ್ತಿಲ್ಲ, ಕೃಪಾಚಾರ್ಯ ಬದುಕಿಲ್ಲ, ಭೀಷ್ಮ ಬದುಕಿಲ್ಲ, ಭೀಮ ಬದುಕಿಲ್ಲ, ಯಾವನೂ ಬದುಕಿಲ್ಲ. ಎಂಥ ಮಹಾಧೀರರು ಮತ್ತು ಚಿರಂಜೀವಿಗಳು ಅನ್ನೋಂಥವ್ರು ಇಲ್ಲಿ ಬದುಕಿಲ್ಲ. ಅವರು ಕೂಡ ಇದನ್ನೆಲ್ಲ ಬಿಟ್ಟು ಹೋಗಬೇಕು ಅಂಥ ಒಂದು ಸ್ಥಾನ ನಿನಗೆ ದೊರಕಿದೆಯಪ್ಪ. ನಿನ್ನ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳು ಇನ್ನೂ ಉತ್ಕೃಷ್ಟವಾಗಬೇಕು. ಈ ಜನಸಾಮಾನ್ಯರಿಗೂ ಕೂಡ ದುಡ್ಡಿರೋನು ಬತ್ತಾನೆ, ಇಲ್ದನು ಬತ್ತಾನೆ, ಯಾರ ಹತ್ರ ಹಣಕಾಸಿಗೆ ಆಸೆ ಮಾಡಬೇಡ. ಎಲ್ಲರನ್ನೂ ಕೂಡ ಸಮಭಾಗದಲ್ಲಿ ನೀನು ಅವ್ರಿಗೆ ಒಳ್ಳೇದು ಮಾಡ್ಕೊಂಡು ಹೋಗು. ಆಗ ಒಬ್ಬ ಇದ್ದ ಭಕ್ತ 100 ಜನ ಆಗ್ತಾನೆ, 100 ಜನ 1000 ಆಗ್ತಾರೆ, 1000 ಸಹಸ್ರ ಆಗ್ತದೆ. ಆ ಮಾತು ಗುರುವಿನ ಮಾತು. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಕ್ಷೇತ್ರವನ್ನು ನಡೆಸ್ತಾ ಇರ್ತಕ್ಕಂಥ ಭಕ್ತರಿಂದ ಸೃಷ್ಟಿಯಾಗುತ್ತೆ. ಆ ಸೃಷ್ಟಿಯಾಗೋಕ್ಕೆ ಕಾರಣ 1 ಕೋಟಿ ಜಪವನ್ನು ನೀನು ಮಾಡಬೇಕಪ್ಪ. ಈ ಭೂಮಿಯಲ್ಲಿ ವಶಿಷ್ಠ ಮಹರ್ಷಿಗಳು ಮತ್ತು ಆಂಜನೇಯನ ಬಿಟ್ಟರೆ ವೀರಭದ್ರ ಸ್ವಾಮಿಯನ್ನು ಕುರಿತು ಜಪವನ್ನು ಮಾಡಿದಂಥವ್ರು, ತಪವನ್ನು ಮಾಡಿದಂಥವ್ರು ಯಾರೂ ಇಲ್ಲ. ನೀನು ಮಾಡಬೇಕು. ಒಂದೇ ಸರಿ ಜೀವನ ಬರತಕ್ಕಂಥದ್ದು, ಹೋದ್ರೆ ವಾಪಸ್ ಬರಲ್ಲ.
ಬಂದಾದಮೇಲೆ ಅದನ್ನು ಸಾಧನೆ ಮಾಡಿಬಿಡು ಅನ್ನುವಂಥ ಮಹಾ ಚೈತನ್ಯವನ್ನು ನನ್ನ ಗುರುಪೌರ್ಣಮಿ ದಿವಸ ಶ್ರೀಶೈಲ ಪಾತಾಳಗಂಗೆಯಲ್ಲಿ ನಮ್ಮ ತಲೆ ಮೇಲೆ ಅವರ ಪಾದವನ್ನು ಇಟ್ಟು ದೀಕ್ಷೆಯನ್ನು ಕೊಡ್ತಾರೆ. ಮಹಾದೀಕ್ಷೆ ಅದು. ಇದು ಶಿವಾಚಾರ್ಯ ಪರಂಪರೆಯಲ್ಲಿ ತುಂಬ ವಿಶೇಷವಾದಂಥದ್ದು. ಅಂಥ ಮಹಾದೀಕ್ಷೆಯನ್ನು ಕೊಟ್ಟು ಇಲ್ಲಿಗೆ 4 ಲಕ್ಷಗಳು ಜಪ ಮುಗಿದಿದ್ದಾವೆ. ಇನ್ನು 96 ಲಕ್ಷ ಜಪ ಉಂಟು. ಪೂರ್ಣ ಮಾಡ್ತೀನೋ ಇಲ್ವೋ ಅನ್ನೋಂಥದ್ದು ನಂಗೆ ಗೊತ್ತಿಲ್ಲ. ಗುರುವಿನ ಮಹಿಮೆ ನನಗೆ ಗೊತ್ತು. ಅದನ್ನು ಗುರುವಿನ ಪಾದಕ್ಕೆ ಹಾಕಿದ್ದೀನಿ. ಪೂರ್ಣ ಮಾಡೇ ಮಾಡ್ತೀನಿ. ಈ ಜಗತ್ತಿಗೆ ಗುರು ಪರಂಪರೆ ಎಂಥದ್ದು ಅಂತ ಹೇಳಿ ತೋರಿಸಲೇಬೇಕು ಅಂತೇಳಿ ನಾವು ಹೊರಟಿದ್ದೇವೆ. ಅಂತಹ ಗುರು ಪರಂಪರೆ ದೀಕ್ಷೆ ಮಾಡಿ ಆದಮೇಲೆ ನಮ್ಮ ಕ್ಷೇತ್ರ ಬದಲಾವಣೆ ಆದದ್ದು, ನಮ್ಮ ವಾಕ್ಸಿದ್ಧಿ ಆದಂಥದ್ದು, ನಮ್ಮ ಬಂದ ಭಕ್ತರಿಗೆ ನಾವೆರಡು ಮಾತು ನುಡಿದು ಕಳಿಸಿದರೆ ಸಾಕು, ಆ ಮಾತು ಅವರಿಗೆ ನೆರವೇರ್ತಕ್ಕಂಥದ್ದು ಬಹಳವಾಗಿ ಆ ಅನುಭವ ನನಗಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ, ಗುರು ಪರಂಪರೆ ಯಾರು ಒಳಪಟ್ಟಿದ್ರೆ ಆ ಗುರುವನ್ನು ಕಳ್ಕೋಬೇಡಿ. ಅಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಅಂಥ ಒಂದು ದೀಕ್ಷೆಯನ್ನು ನನಗೆ ಕೊಟ್ಟಂಥ ಮಹಾ ಚೈತನ್ಯ, ಈ ಚೈತನ್ಯ ನನ್ನ ಸನಾತನ ಪರಂಪರೆಯಲ್ಲಿ ಬಿಟ್ಟರೆ ಯಾವ ಪರಂಪರೆಯಲ್ಲೂ ಕೂಡ ಸಿಕ್ಕದ್ದು. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ನನ್ನ ಗುರು ಮಹಿಮೆಯ ಬಗ್ಗೆ ನಾನು ಗುರುವಿಗೆ ಶರಣಾರ್ಥಿಯನ್ನು ಅರ್ಪಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಧರ್ಮದಲ್ಲಿ ದೀಕ್ಷೆ ಇಲ್ಲದವನಿಗೆ ಮೋಕ್ಷ ಇಲ್ಲ ಅಂತಕ್ಕಂಥ ಮಾತಿದೆ. ಯಾವ ವ್ಯಕ್ತಿ ದೀಕ್ಷೆಯನ್ನು ಪಡೆದುಕೊಂಡು ಆ ಗುರುವಿನ ಮುಖಾಂತರ ಬಂದಂಥ ಏನು ಮಂತ್ರೋಪದೇಶ ಇದೆಯಲ್ಲ, ಅದಕ್ಕೊಂದು ವಿಶಿಷ್ಟವಾದಂಥ ಶಕ್ತಿ ಇದೆ. ಮಂತ್ರಕ್ಕೆ ಅಂತ ಶಕ್ತಿ ಇದೆ. ಮನಾನಾತ್ ದ್ರಾವಯತಿ ಇತ್ಯೇತಿ ಮಂತ್ರ ಅಂತಕ್ಕಂಥ ಮಾತು. ಮಂತ್ರಕ್ಕೆ ತನ್ನ ಇಡೀ ದೈವಶಕ್ತಿಯನ್ನು ಪಡೆದುಕೊಳ್ಳುವಂಥ ಶಕ್ತಿ ಮಂತ್ರಕ್ಕಿದೆ. ಆ ಮಂತ್ರವನ್ನು ಗುರುಪೌರ್ಣಮಿಯ ದಿವಸ ನಾವು ಇವರಿಗೆ ಶಿಷ್ಯನಾಗಿ ನಮ್ಮ ಉಪದೇಶವನ್ನು ಅವರಿಗೆ ದಯಪಾಲಿಸಿದ್ವಿ. ಹಾಗಾಗಿ ಗುರು ಶಿಷ್ಯರ ಸಂಬಂಧ ಅಂದರೆ 1 ದಿವಸಕ್ಕೆ 2 ದಿವಸಕ್ಕೆ ಮುಗಿಯೋಂಥದ್ದಲ್ಲ. ಗುರು ಇರುವ ತನಕ, ಶಿಷ್ಯ ಇರುವ ತನಕ ಗುರುವಿನ ಸಂಬಂಧ, ಶಿಷ್ಯ ಇರುವ ತನಕ ಗುರುವಿನ ಸಂಬಂಧ. ಈಗ ಒಬ್ಬ ಮನುಷ್ಯ, ಒಬ್ಬ ಮಾಸ್ಟ್ರು ಏನು ಮಾಡ್ತಾನೆ ಅಂತಂದರೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠವನ್ನು ಕಲಿಸ್ತಾನೆ. ಹಾಗಾಗಿ ಆ ಪಾಠವನ್ನು ಕಲಿಸಿದಂಥ ಸಂದರ್ಭದಲ್ಲಿ ಆ ಮಕ್ಕಳು ಬೆಳೀತಾ ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ, ಒಬ್ಬ ಧರ್ಮಾಧಿಕಾರಿ ಆಗ್ತಾನೆ. ಆಗ ಆದಂಥ ಸಂದರ್ಭದಲ್ಲಿ ಏನು ಮಾಸ್ಟ್ರು ಪಾಠವನ್ನು ಮಾಡಿರ್ತಾರಲ್ಲ, ಮೇಷ್ಟ್ರು, ಆ ದೊಡ್ಡ ಉನ್ನತ ಸ್ಥಾನಕ್ಕೆ ಆದಂಥ ಸಂದರ್ಭದಲ್ಲಿ ಆ ಮಾಸ್ಟ್ರಿಗೆ ಆಗ್ತಕ್ಕಂಥ ಆನಂದ ಭಾಳ ಸಾಗರೋಪಾದಿಯಲ್ಲಿ. ಹಾಗಾಗಿ ನಮ್ಮ ಶಿಷ್ಯ ಬೆಳೀತಾನೆ ಅಂತಂದರೆ ನಮಗೆ ಇನ್ನಷ್ಟು ಖುಷಿ ಇದೆ, ಸಂತೋಷ ಇದೆ. ಬಹುಶಃ ಈ ಸಂಬಂಧ ಅನುಚಿತವಾಗಿ ಇನ್ನು ಬೆಳೀಲಿ. ಇನ್ನೂ ಮಂತ್ರಗಳು ಉಪದೇಶಗಳು ಆಗಿಲ್ಲ ಅವರಿಗೆ. ಆಗಿದಂಥ ಸಂದರ್ಭದಲ್ಲಿ ಇನ್ನೂ ಅವರು ಉಪದೇಶ ಮಂತ್ರೋಚ್ಚಾರಣೆಯನ್ನು ಇನ್ನೂ ಮಾಡಬೇಕಾಗ್ತಾಯಿದೆ. ಇನ್ನೂ ಪೂರ್ಣ ಆದ ನಂತರ ಆ ಲಕ್ಷ ಜಪ ಆದ ಮೇಲೆ ಅವರಿಗೆಲ್ಲ ಶಿಷ್ಟಾಚಾರ ಸಂಸ್ಕಾರವನ್ನು ಅವರೆಲ್ಲರೂ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಆ ಶ್ರೀಶೈಲ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಲ್ಲಿ ಪಡೆದುಕೊಂಡಂಥದ್ದು ಅದು ಗುರುಪೌರ್ಣಮಿಯ ದಿನ. ಅದು ಅತ್ಯಂತ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಒಂದು ಪೌರ್ಣಮಿ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಅಂಥ ಒಂದು ಪರ್ವಕಾಲದಲ್ಲಿ ನಾವು ಅವರಿಗೆ ಉಪದೇಶವನ್ನು ಮಾಡಿದ್ದೇವೆ. ಅವರು ಬೆಳೀತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಭದ್ರಕಾಳಿ ವೀರಭದ್ರ ಸಮೇತ ಅವರಿಗೆ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ನಮ್ಮ ಆಶೀರ್ವಾದನೂ ಕೂಡ ಅವರಿಗೆ ಸದಾಕಾಲ ಯಾವಾಗಲೂ ಕೂಡ ಈ ರೇಣುಕಾರಾಧ್ಯ ಗುರೂಜಿಯವರ ಮೇಲೆ ಇರುತ್ತೆ. ಬಂದಂಥ ಭಕ್ತರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯನ್ನು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಆ ಪರಮಾತ್ಮ ಭದ್ರಕಾಳಿ ವೀರಭದ್ರ ಸಮೇತ ಆಯುಷ್ಯ, ಆರೋಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಅದು ನೋಡಿ, ಆ ಶಕ್ತಿ ಅವರಲ್ಲೂ ಇದೆ, ಈ ಕ್ಷೇತ್ರದಲ್ಲೂ ಇದೆ. ಎರಡೂ ಕೈ ಜೋಡಿಸಿದಾಗ ಮಾತ್ರ ಚಪ್ಪಾಳ ತೊಡಲಿಕ್ಕೆ ಸಾಧ್ಯ ಎನ್ನುವ ರೀತಿಯಲ್ಲಿ ಇಲ್ಲಿ ಆತ ದೈವ ಶಕ್ತಿನೂ ಇದೆ, ಅವರಲ್ಲಿ ಆ ಗುಣಗಳು ಇದೆ. ಹಾಗಾಗಿ ಇಲ್ಲಿ ಬಂದಂಥ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಯಾವುದೇ ಹಾಸ್ಪಿಟ್ಲಲ್ಲಿ ಹುಷಾರಾಗದೇ ಇರತಕ್ಕಂಥ ಕಾಯಿಲೆಗಳಲ್ಲಿ ಹುಷಾರಾಗಿರೋದನ್ನು ನಾವು ನೋಡಿದ್ದೇವೆ, ಕಂಡಿದ್ದೇವೆ, ನೋಡಿದ್ದೇವೆ, ಸಂತೋಷಪಟ್ಟಿದ್ದೇವೆ. ಇನ್ನೂ 100 ಜನಗಳಿಗೆ ಅನುಕೂಲ ಈ ಕ್ಷೇತ್ರದಲ್ಲಿ ಆಗಲಿ ಅಂತ ನಾವು ಬಯಸ್ತೇವೆ. ಜಾತ್ರೆ ಇದು ಈ ವರ್ಷ ಪ್ರಾರಂಭ ಮಾಡಿದ್ದಂತಲ್ಲ, ಸಂಕ್ಷಿಪ್ತವಾಗಿ ಅವರು ಊರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು. ಈ ಕ್ಷೇತ್ರ ಹೊರಗೆ ಬಂದ ಮೇಲೆ
ತನ್ನದೇ ಆದ ಛಾಪು ಮೂಡಿಸಿದ ಮೇಲೆ ಪ್ರತಿ ವರ್ಷ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಧಾರ್ಮಿಕವಾಗಿ. ಯಾಕೆಂದರೆ ಅವರಿಗಲ್ಲ ನಮಗಲ್ಲ, ಇಲ್ಲಿ ಬಂದಂಥ ಭಕ್ತರಿಗೆ ಶ್ರೇಯೋಭಿವೃದ್ಧಿ ಆಗಬೇಕು, ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಕ್ವಾಲಿಟೀಸ್ ಇರಬೇಕು. ಅದಕ್ಕೆ ಬಸವಣ್ಣವ್ರೊಂದು ಮಾತು ಹೇಳ್ತಾರೆ, ಲಕ್ಷಕ್ಕೊಬ್ಬ ಶರಣ ಕೋಟಿಗೊಬ್ಬ ಭಕ್ತ ಅಂತಕ್ಕಂಥ ಮಾತನ್ನು. ಎಲ್ಲರೂ ಶರಣರಾಗಕ್ಕೆ ಸಾಧ್ಯ ಇಲ್ಲ. ನನಗೂ ಭಾಳಷ್ಟು ಜನ, ಸುಮಾರಷ್ಟು ಜನ ಭಕ್ತರು ಇರ್ಬೋದು. ಆದರೆ ಅದರಲ್ಲಿ ವಿಶೇಷವಾಗಿ ನನಗೆ ದೊರಕಿದ್ದಂಥ ಶಿಷ್ಯ ನಮ್ಮ ರೇಣುಕಾರಾಧ್ಯ ಗುರೂಜಿ ಅಂತಕ್ಕಂಥ. ಎಲ್ಲರಿಗೂ ಕೂಡ ನಮ್ಮ ತಪಶಕ್ತಿಯನ್ನು ದಾರ ಎರಲಿಕ್ಕಾಗಲ್ಲ. ಈಗ ಅಗಸ್ತ್ಯ ಮಹಾಮುನಿಗಳು ರೇಣುಕರಿಗೆ ಬೋಧಾಮೃತವನ್ನು ನೀಡಿದರು. ಬಹುಶಃ ಭಾಳಷ್ಟು ಜನ ಶರಣರಿದ್ದರು, ಅವ್ರ ಸಮಕಾಲೀನರು. ಎಲ್ಲರಿಗೂ ಕೂಡ ಅವರಿಗೆ ಧರ್ಮೋಪದೇಶವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಎಲ್ಲೇ ಕೆಲವು ಮುತ್ತುಗಳು ಕೆಲವೇ ಕೆಲವು, ರತ್ನಗಳು ಕೆಲವೇ ಕೆಲವು. ಹಾಗಾಗಿ ಅದರಲ್ಲಿ ಒಂದು ಮುತ್ತು ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗುತ್ತೆ. ನಂಬಿ ಕರೆದಡೆ ಓ ಎನ್ನನೇ ಶಿವನು ಅನ್ನೋ ಮಾತಿದೆ. ಬಹುಶಃ ನಂಬಿ ಬಂದಂಥ ಭಕ್ತರಿಗೆ ಈ ಮನುಷ್ಯ ನಂಬಿಕೆ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ ಆಗ್ತಕ್ಕಂಥದ್ದು. ನಂಬಿಕೆ ಇಲ್ಲ ಅಂತಂದರೆ ಏನು ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಹಾಗಾಗಿ ನಂಬಿದರೆ ಒಂದೇ ಒಂದು ದೇವರನ್ನು ನಂಬಬೇಕು, ನಂಬಿದರೆ ಒಬ್ಬ ವ್ಯಕ್ತಿಯನ್ನು ನಂಬಬೇಕು. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯನ್ನು ಇಲ್ಲಿ ಬಂದು ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ನಾನು ಹಾರೈಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.